ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ಮೊದಲು ಪ್ರಾರ್ಥಿಸೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರ ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ಮತ್ತೊಂದು ಬಾರಿ ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ. ಈ ವೇಳೆಯಲ್ಲೂ ಸ್ವಾಮಿ ಅಪ್ಪ, ನೀನು ನಮ್ಮ ಸಂಗಡ ಇದ್ದು ಆದಿನ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಪ್ರಸ್ತುತದಲ್ಲಿ ನಮ್ಮನ್ನು ನಡೆಸು ರಾಜ. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಈ ಒಂದು ದಿನದಲ್ಲಿ ಸ್ವಾಮಿ ಅಪ್ಪ, ನೀನು ಆಳ್ವಿಕೆ ಮಾಡು ರಾಜ. ನೀನು ಆಳ್ವಿಕೆ ಮಾಡುವಾಗ ಜೀವನ ವಾಕ್ಯ ಒಬ್ಬೊಬ್ಬ ಹೃದಯದಲ್ಲಿ ಅದು ಬಲಪಡಿಸುವಂಥದ್ದಾಗಿದೆ, ಒಬ್ಬೊಬ್ಬರನ್ನು ಸಂತೈಸುವಂಥದ್ದಾಗಿದೆ ಕರ್ತನೆ. ಈ ದಿನದಲ್ಲಿ ಸ್ವಾಮಿ ಅಪ್ಪ, ನಮ್ಮನ್ನು ಕಾಯುವ ತನ್ನ ಗುರಾಣಿಯು ನೀನೇ ಆಗಿದ್ದೆ ರಾಜ. ನಮ್ಮ ಗೌರವಕ್ಕೆ ಆಧಾರನು, ತಲೆಯನ್ನು ಎತ್ತುವನು ನೀನೇ ಆಗಿದ್ದೆ ರಾಜ. ಅದಕ್ಕಾಗಿ ನಿನ್ನ ಜೀವನ ವಾಕ್ಯಕ್ಕೆ ನನ್ನನ್ನೇ ತಗ್ಗಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ನೀನು ನನ್ನ ಸಂಗಡ ಇದ್ದು ಆದಿಂದ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯದಲ್ಲೇ ಮರೆಮಾಚು. ನೋಡುತ್ತಿದ್ದ ಪ್ರತಿಯೊಬ್ಬರನ್ನು ಬಲಪಡಿಸು. ಎಲ್ಲ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸರಲಿ. ಯೇಸುವಿನ ಮೊದಲ ನಮ್ದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ. ಆಮೀನ್ ಆಮೀನ್. ಸ್ತೋತ್ರ. ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದನೆ ಸಲ್ಲಿಸ್ತೀನಿ. ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ಕೀರ್ತನೆಗಳು 62ನೇ ಅಧ್ಯಾಯ 7ನೇ ವಾಕ್ಯ ತೆಗೆದಿರೋರು ಓದಿ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ, ನನಗೆ ಬಲವಾದ ದುರ್ಗವು ಆಶ್ರಯವು ದೇವರಲ್ಲಿಯೇ. ಎಷ್ಟು ಜನ ನಂಬ್ತೀರಾ? ಆಮೇನ್. ಪ್ರಿಯ ದೇವರ ಮಗುವೆ, ಇವತ್ತು ನಾವು ರಕ್ಷಣೆ ಹೊಂದಿದ್ದೀವಿ, ನಾವು ಒಂದು ಬದುಕಿದ್ದೀವಿ, ಜೀವಿಸಿದ್ದೀವಿ ಅಂದರೆ ದೇವರೇ ಆಧಾರವಾಗಿದ್ದಾನೆ. ಹೌದಲ್ವಾ? ಎಷ್ಟು ಜನ ನಂಬ್ತೀರಾ? ನಂಬುವರು ಆಮೇನ್ ಎಂದು ಟೈಪ್ ಮಾಡಿ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳೇ, ಅನೇಕರು ಅನ್ಕೊಂತಾರೆ ನಾವು ನನ್ನ ಬಲದಿಂದ ನನ್ನ ಶಕ್ತಿನ ಜೀವಿಸಿದ್ದೇನೆ. ನೋ, ದೇವ್ರ ವಾಕ್ಯ ಬರ್ತಿದೆ, ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ಇವತ್ತು ಅನೇಕರು ನಿನ್ನ ತಲೆ ತಗ್ಗಿಸ್ಬೇಕು, ನಿನ್ನ ತಲೆ ಎತ್ತದಂಗೆ ಮಾಡಬಾರ್ದು, ಮಾತ್ರವದೇ ನಿನ್ನ ಆತ್ಮಕ್ಕೋಗಿ ಬಿದ್ದು ಹೋಗಬೇಕು ಅಂತ ವೈರಿಗಳು ನಿನ್ನ ವಿರುದ್ಧವಾಗಿ ಅನೇಕ ಸಂಚುಕಾರ ಮಾಡ್ಬೋದು. ಮಾತ್ರವದೇ ಅನೇಕರು ಹೇಳ್ತಾರೆ ನಿನ್ನ ವಿರುದ್ಧವಾಗಿ, ಎದುರು ಪ್ರಾರ್ಥನೆ ಮಾಡ್ತಾರೆ, ನಿನ್ನ ವಿರುದ್ಧವಾಗಿ ಮಾಟ ಮಂತ್ರ ಮಾಡ್ತಾರೆ. ದೇವರ ಮಗುವೆ, ನಿನಗೊಂದು ತಿಳುವಳಿಕೆ ಇರಬೇಕು. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ, ನನ್ನ ಬಲವಾದ ದುರ್ಗವು ಆಶ್ರಯವು ಅವನಲ್ಲಿದೆ. ದೇವರು ನನ್ನನ್ನು ಕಾಯುವಾಗ ಯಾವ ಮಾಟ ಮಂತ್ರ ನಿನ್ನನ್ನು ಮುಟ್ಟೋದಿಲ್ಲ. ದೇವರು ನಿನ್ನ ಕಾಯುವಾಗ ಯಾವ ಹೋರಾಟಗಳು ನಿನ್ನ ಮುಟ್ಟೋದಿಲ್ಲ. ದೇವರು ನನ್ನ ನಡೆಸುವಾಗ ಯಾವ ಶತ್ರು ಕುತಂತ್ರ ನಿನ್ನನ್ನು ಟಚ್ ಮಾಡೋದಕ್ಕೂ ಆಗೋದಿಲ್ಲ. ಅಲ್ಲಿ ಅನೇಕರು ಬರ್ತಾರೆ, ನಿನ್ನ ಮನಸ್ಸನ್ನ ನೋವು ಮಾಡ್ತಾರೆ, ಮನಸ್ಸಿನಲ್ಲಿ ಕಣ್ಣೀರಾಗೋದ್ರ ರೀತಿ ಮಾಡ್ತಾರೆ, ದುಃಖ ಪಡಿಸ್ತಾರೆ, ಬೇಜಾರಾಗೋ ರೀತಿ ಮಾಡ್ತಾರೆ. ಪ್ರಾರ್ಥನೆ ಮಾಡೋಕ್ಕಾಗಬಾರ್ದು, ಆ ರೀತಿ ನಿನ್ನ ಮನಸ್ಸನ್ನ ಬೇಜಾರು ಮಾಡ್ತಾರೆ. ಒಂದು ತಿಳುವಳಿಕೆ ನಮಗಿರಬೇಕು. ತೆಗೆದಿರೋರು ಓದಿ ಕೀರ್ತನೆ 3ನೇ ಅಧ್ಯಾಯ 3ನೇ ವಾಕ್ಯ ತೆಗೆದಿರೋರು ಓದಿ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ಆಮೇನ್. ನೋಡ್ರ, ಯಾರಾಗಿದ್ದಾರೆ ನಮ್ಮನ್ನು ಕಾಯುವುದು? ದೇವರಾಗಿದ್ದಾರೆ. ಹೌದಲ್ವಾ? ಈ ದಿನದಲ್ಲಿ ನಿನ್ನ ವಿರುದ್ಧವಾಗಿ ಮಾಟ ಮಂತ್ರ ಮಾಡ್ಬೋದು, ನಿನ್ನ ವಿರುದ್ಧವಾಗಿ ಶತ್ರು ಏನೇ ಕುತಂತ್ರ ಮಾಡ್ಬೋದು, ನಿನಗೆ ಯಾರು ಸಹಾಯಕರಿಲ್ಲ, ನಿನ್ನ ಜೊತೆ ಯಾರು ನಡೆಸೋರಿಲ್ಲ, ನಿನ್ನ ಹಂಗೆ ಹಿಂಗೆ ಅಂತ ನಿನ್ನ ಗೇಲಿ ಮಾಡ್ಬೋದು ಜನಗಳು. ಅಲ್ಲಲ್ಲಿಯ ಸೈತಾನದು ನಿನ್ನ ಮನಸ್ಸನ್ನ ಬೇಡವಾದ ರೀತಿ ಕೊಟ್ಟು, ಆಲೋಚನೆ ಕೊಟ್ಟು ನಿನ್ನನ್ನು ಒಂಥರ ಏನೋ ಈ ಚಿತ್ರಹಿಂಸೆ, ಮಾನಸಿಕ ಹಿಂಸೆ ತರುವಂಥ ರೀತಿ ಶತ್ರು ಮಾಡ್ಬೋದು. ಆದರೆ ನಿನಗೊಂದು ತಿಳುವಳಿಕೆ ಇರಬೇಕು. ವಾಕ್ಯ ರೀತಿ ಬರೆಯಲ್ಪಟ್ಟಿದೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದೀಯಾ. ಆಮೆನ್. ಹಲ್ಲೆಲೂಯಾ. ಎಷ್ಟೋ ಸಂದರ್ಭದಲ್ಲಿ ತಲೆ ತಗ್ಗಿಸ್ಬೇಕು ಅಂತ ಶತ್ರು ಕಾರ್ಯ ಮಾಡ್ತಾನೆ. ಯಾವ ರೀತಿ ಅಂದರೆ, ಅದೇ ಕೀರ್ತನೆ ಮೇಗಡೆ 3ನೇ 1ನೇ ವಾಕ್ಯದಿಂದ ನೋಡೋಣ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ಈ ಲೋಕದಲ್ಲಿ ಜೀವಿಸುವಾಗ ದೇವರ ಮಕ್ಕಳಿಗೆ ನೀನು ಪರ್ಫೆಕ್ಟನ್ನು ಜೀವಿಸುವಾಗ ಪ್ರಿಯ ದೇವರ ಮಗುವೆ, ವೈರಿಗಳು ಎದ್ದೇಳ್ತಾರೆ. ಎದ್ದಾಗೆ ನಿನ್ನ ಆತ್ಮಿಕ ಜೀವಿತದ ಬಲ ಅಂತ ನಿನಗೆ ಗೊತ್ತಾಗುತ್ತೆ. ವೈರಿಗಳು ಎದ್ದಾಗ ದೇವರ ಬಲ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಿನ್ನ ಜೀವಿಸ್ತಾ ಇರ್ತೀವಿ, ನಿನ್ನ ಕೆಲಸ, ಮನೆ, ಕುಟುಂಬ, ಪ್ರಾರ್ಥನೆ ಇಷ್ಟೇ ಆಗಿರುತ್ತೋ. ಯಾವಾಗ ವೈರಿಗಳು ಎದ್ದೋಳ್ತಾರೋ ಆವಾಗ ದೇವರ ಪವರ್ ಏನು, ದೇವರ ಬೆಲೆ ಏನು, ದೇವರು ನನ್ನನ್ನು ಯಾವ ರೀತಿ, ನೀನನ್ನು ಕಾಯುವ ಗುರಾಣಿ, ದೇವರು ಯಾವ ರೀತಿ ನನ್ನ ಕಾಯ್ತಾರೆ, ಅದು ನೋಡುವಂಥ ಭಾಗ್ಯ ನಿನಗೆ ಸಿಕ್ಕುತ್ತೆ. ಹಲ್ಲೆಲೂಯಾ.
ಹೌದಲ್ವಾ? ಈ ಲೋಕದಲ್ಲಿ ಜೀವಿಸುವ ಕಷ್ಟಗಳು, ಸಂಕಟಗಳು ಎಲ್ಲವೂ ಉಂಟು. ನೀವು ಧೈರ್ಯದಿಂದಿರಿ ಅಂತ ಯೇಸಪ್ಪನ ಹೇಳಿಲ್ವಾ? ಹೌದಲ್ವ? ಈ ಲೋಕದಲ್ಲಿ ಕಷ್ಟನೇ ಇಲ್ಲ ಅಂತ ಏನು ಹೇಳಿದಾರ? ಕಷ್ಟ ಇರುತ್ತೆ, ಸಂಕಟ ಇರುತ್ತೆ, ಆದರೆ ನೀನು ಧೈರ್ಯದಿಂದಿರು. ವಾಕ್ಯ ನೋಡೋಣ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ನೋಡು, ಕೆಲಸಕ್ಕಿರುವಂಥ ಸ್ಥಳದಲ್ಲಿ, ಹೋಗುವಂಥ ಕಂಪನಿಯಲ್ಲಿ, ಸ್ನೇಹಿತರ ಜೊತೆಲಿ ಓದೋರು ಅಷ್ಟೇ ಯಾಕೆ ಪ್ರಿಯ ದೇವರ ಮಕ್ಕಳೇ, ಮನೆಗಳಲ್ಲೇ ವೈರಿಗಳಾಗಿ ಗಂಡ, ಹೆಂಡತಿ, ಅತ್ತೆ, ಮಾವ, ಮಾತ್ರ ಮೊಮ್ಮಕ್ಕಳು ಎಲ್ಲ ಏನು ಮಾಡ್ತಾರೆ? ವೈರಿಗಳಾಗಿ ನಿನ್ನ ವಿರುದ್ಧವಾಗಿ ಎದ್ದು ಹೇಳ್ತಾರೆ. ನೀನು ಹಂಗೆ ಪ್ರಾರ್ಥನೆ ಮಾಡ್ತಿದ್ದೆ, ಹಂಗಿದ್ದೆ, ನೀನು ಹಿಂಗೆ ಆಗಿದ್ದೆ, ಈಗ ಯಾಕೆ ಹಿಂಗಿದೆಯಾ? ಚುಚ್ಚಿ ಮಾತಾಡ್ತಾರೆ. ಮನಸ್ಸು ನೋವಾಗ್ಬೋದು. ನಿನಗೊಂದು ಧೈರ್ಯ ಇರಬೇಕು, ನಿನಗೆ ತಿಳುವಳಿಕೆ ಇರಬೇಕು. ನನಗೆ ಸಹಾಯಕನೊಬ್ಬನಿದ್ದಾನೆ, ಅನೇಕರಂತ ನಿನಗೆ ಸಹಾಯ ಮಾಡೋರು ಯಾರೂ ಇಲ್ಲ. ಹಲ್ಲೆಲೂಯಾ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ಹಲ್ಲೆಲೂಯಾ. ಅದಕ್ಕಾಗಿ ಕೀರ್ತನೆ 62:7 ವಾಕ್ಯ ಹೇಳಲ್ಪಟ್ಟಿದೆ, ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ಈ ಲೋಕದಲ್ಲಿ ನೀನನ್ನು ರಕ್ಷಿಸಿದ್ದೀಯಾ, ನೀನು ಬದುಕಿದ್ದೀಯಾ, ನೀನು ಜೀವಿಸ್ತಿದ್ದೀಯಾ ಅಂದರೆ ನನ್ನ ದೇವರೇ ಆಧಾರ. ಎಷ್ಟೋ ಬಾರಿ ನಾವು ನಾಶಿಸಿ ಹೋಗಬೇಕಾಯಿತು, ಎಷ್ಟೋ ಬಾರಿ ಈ ಲೋಕವನ್ನು ಬಿಟ್ಟು ಹೋಗುವಂಥ ಸಂದರ್ಭ ಬಂದಿತ್ತು. ಆದರೆ ನಿನ್ನ ರಕ್ಷಿಸುವ ಆತನು ಒಬ್ಬನಿದ್ದಾನೆ. ಹಲ್ಲೆಲೂಯಾ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿಯಾಗಿದ್ದೆ. ಮಾತ್ರ 2ನೇ ವಾಕ್ಯ ನೋಡೋಣ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವೂ ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ನೋಡಿದ್ರ, ಇದೇ ರೀತಿ ನಮ್ಮ ಸಂದರ್ಭದಲ್ಲಿ, ಇದೇ ರೀತಿ ನಮ್ಮ ಜೀವಿತದಲ್ಲಿ ಅನೇಕರು ಬರ್ತಾರೆ. ನಿನ್ನ ಜೀವಿತದಲ್ಲಿ ಸಹಾಯ ಮಾಡೋಕ್ಕೆ ದೇವರಿಲ್ಲ, ಯಾರೂ ಇಲ್ಲ. ಈ ರೀತಿ ನಿನ್ನ ಮನಸ್ಸನ್ನು ನೋವು ಮಾಡ್ಬೋದು. ಆದರೆ ನಿನ್ನ ಪ್ರಿಯ ದೇವರ ಮಗುವೇ, ನೀನು ಧೈರ್ಯದಿದ್ದರು. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರವಾಗಿದ್ದಾನೆ. ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರಲ್ಲಿಯೇ. ನೀನು ದೇವರಲ್ಲಿರುವಾಗ ಆತನಿಗೆ ಹೊಸ ಬಲ ಅನುಗ್ರಹಿಸುವವನಾಗಿದ್ದಾನೆ. ಅದಕ್ಕಾಗಿ ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿಯಾಗಿದ್ದೆ. ಹೌದಲ್ವಾ? ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದೀಯಾ. ಕೀರ್ತನೆ 3:3 ವಾಕ್ಯ. ಹೌದಲ್ವಾ? ಇದು ನಿನ್ನ ಕಾಯುವಾತನೊಬ್ಬನಿದ್ದಾನೆ, ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇನ್. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.